ಭಾರತದಲ್ಲೇನೆ ಅತಿ ಹೆಚ್ಚು ಸಮಸ್ಯೆ ಅನುಭವಿಸ್ತಾ ಇರುವಂತದ್ದು ಈ ಡೈವರ್ಸ್ ದಾಂಪತ್ಯ ಅನ್ನುವಂಥದ್ದು ದೇವರು ಕೊಟ್ಟ ಅನುಗ್ರಹ ಅಂತಾನೆ ಹೇಳಬಹುದು. ಈ ಕಲಿಯುಗದಲ್ಲಿ ಏನಾಗ್ತಾ ಇದೆ, ಗಂಡ ಕಂಡ್ರೆ ಹೆಂಡತಿಗಾಗೋಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗೋಲ್ಲ, ಇಬ್ಬರಲ್ಲೂ ಕೂಡ ವೈಮನಸ್ಥಿತಿ, ಒಬ್ರು ಕಂಡ್ರೆ ಒಬ್ರು ಶತ್ರುಗಳ ತರ ನೋಡ್ತಾ ಇರ್ತಾರೆ, ಹಾಗೆ ಸಾಧಿಸ್ತಾ ಇರ್ತಾರೆ, ಒಬ್ರು ಸ್ವಾರ್ಥಕ್ಕಾಗಿ ವಿಚಾರ ಮಾಡ್ತಾ ಇರ್ತಾರೆ. 10 ವರ್ಷ 15 ವರ್ಷ 30 ವರ್ಷ ಸಂಸಾರ ಮಾಡಿರುವಂತವರು ಕೂಡ ಡೈವರ್ಸ್ ಆಗ್ತಾ ಇದ್ದಾರೆ. 1 ಗಂಟೆ ಮದುವೆ ಆಗಿ 1 ಗಂಟೆಯಲ್ಲೂ ಡೈವರ್ಸ್ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಹು ಮತ್ತು ಕೇತು ಇವೆರಡೂ ಕೂಡ ನವಗ್ರಹಗಳಲ್ಲಿ ಪಾಪಗ್ರಹಗಳು ಇವೆರಡು. ಈ ರಾಹು ಕೇತು ಮತ್ತು ಕುಜ ಇಷ್ಟೂ ಕೂಡ ಗ್ರಹಗತಿಗಳಲ್ಲಿ ಜಾತಕದಲ್ಲಿ ಏನಾದ್ರೂ ನೀಚ ಸ್ಥಾನದಲ್ಲಿ, ಸರ್ಪ ಸ್ಥಾನದಲ್ಲಿ ಮತ್ತು ವಕ್ರ ಸ್ಥಾನದಲ್ಲಿ ಸಂಧಿಯಲ್ಲಿ ಏನಾದ್ರೂ ಕೂಡು ಬಂದಿದ್ರೆ ವಿಚ್ಛೇದನ, ದ್ವಿಕಳತ್ರ ಯೋಗ, ಡೈವರ್ಸ್ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ಗಂಡ ಹೆಂಡತಿ ಸಮಸ್ಯೆ ಅನುಭವಿಸ್ತಾ ಇರೋದು, ಇಬ್ರಲ್ಲೂ ಕೂಡ ವೈಮನಸ್ಸು ಕಮ್ಮಿ ಆಗಬೇಕು, ಸಾಂಸಾರಿಕವಾಗಿ ನಮ್ಮ ಮುಂದೆ ಚೆನ್ನಾಗಿರಬೇಕು ಆಯ್ತಾ, ಈ ರೀತಿಯಾದಂತಹ ಆಸೆ ಆಕಾಂಕ್ಷೆ ಇದ್ರೆ ತಾವು ಒಂದು ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ ಸ್ವಾಮಿಯ ದರ್ಶನಕ್ಕೆ ಹೋಗಿ, ಅಂದ್ರೆ ಆಂಜನೇಯ ಸ್ವಾಮಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವರ ದರ್ಶನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಅರ್ಪಣೆ ಮಾಡಿ ಆಯ್ತಾ, ಒಂದು 11 ವಾರ ಸಂಪೂರ್ಣವಾಗಿ ವ್ರತ ಮಾಡಿ, ವೆಂಕಟೇಶ್ವರನ ವ್ರತ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಆಗುತ್ತೆ.